ಫ್ರೀಡಮ್ ಟಿವಿಗೆ ಸ್ವಾಗತ. ನಾನು ಜನಸಾಮಾನ್ಯರ ಅಡ್ವೊಕೇಟ್ ಡಾಕ್ಟರ್ ಬಸವರಾಜ್. ಇವತ್ತು ದತ್ತಕ ಕಾಯ್ದೆ ಕುರಿತಂತೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಏನು ಸೋನು ಗೌಡ ಇವರ ಒಂದು ಪ್ರಕರಣ ಇವತ್ತು ರಾಜ್ಯದಾದ್ಯಂತ ದತ್ತು ಕುರಿತಂತೆ ಸಾಕಷ್ಟು ಚರ್ಚೆಗೆ ಒಂದು ಗ್ರಾಸವಾಗಿದೆ. ಈ ಕುರಿತಂತೆ ದತ್ತು ಕಾಯ್ದೆ ಕುರಿತಂಗೆ ಸಾಕಷ್ಟು ಜಾಗೃತಿ ಪ್ರತಿಯೊಬ್ಬರು ತಿಳಿದುಕೊಳ್ಳಲೇಬೇಕು ಎನ್ನುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾದ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ 1956ರ ಏನು ದತ್ತಕ ಕಾಯ್ದೆ ಏನಿದೆ, ಈ ಕಾಯ್ದೆಯಲ್ಲಿ ಸಾಕಷ್ಟು ಅಂಶಗಳಿವೆ. ಅಂದರೆ ಯಾವುದೇ ಒಬ್ಬ ಮಗುವನ್ನು ದತ್ತು ತೆಗೆದುಕೊಳ್ಳಬೇಕಾದ್ರೆ ಅದಕ್ಕೆ ಸಾಕಷ್ಟು ಕಂಡೀಷನ್ಸ್ ಇವೆ. ಅದರಲ್ಲಿ ಅನೇಕ ವಿಧಗಳಿದೆ ಅಂತ ಹೇಳ್ಬೋದು. ಈಗ ನೇರವಾಗಿ ತಂದೆ ಮತ್ತು ತಾಯಿಯಿಂದ ಮತ್ತು ಸಂರಕ್ಷಕರಿಂದ ಮಗುವನ್ನು ದತ್ತು ತೆಗೆದುಕೊಳ್ಳುವಂಥದ್ದಿರೋದು, ಸರ್ಕಾರದ ಒಂದು ವಸತಿ ನಿಲಯಗಳಲ್ಲಿ ಅಥವಾ ಏನು ಸರ್ಕಾರದ ಈ ಇಲಾಖೆಯಡಿ ಮಕ್ಕಳ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಡಿ ಬರುವಂತಹ ಏನು ಸಂರಕ್ಷಣಾ ಸಂಘಟನೆಗಳು ಘಟಕಗಳು ಇರ್ತವೆ, ಅಲ್ಲಿಂದ ಮಗು ತೆಗೆದುಕೊಳ್ಳಬಹುದಂಥ ಸಂದರ್ಭದಲ್ಲಿ ಕೂಡ ಅನೇಕ ವಿಧವಾದಂಥ ನಿಯಮಗಳಿವೆ. ಇನ್ನೊಂದು, ಈಗ NGOಗಳಿಂದ ಕೂಡ ಮಕ್ಕಳನ್ನು ದತ್ತು ತಗೊಳ್ಳುವಂಥದ್ದು, ಇದಕ್ಕೆ ಕೂಡ ಸಾಕಷ್ಟು ನಿಯಮಗಳಿವೆ. ಈಗ 1956ರ ದತ್ತಕ ಕಾಯ್ದೆ ಏನು ಹೇಳುತ್ತಂದರೆ, ಒಂದು ಮಗುವನ್ನು ದತ್ತು ತೆಗೆದುಕೊಳ್ಳಬೇಕಾದಂಥ ಸಂದರ್ಭದಲ್ಲಿ ದತ್ತು ತೆಗೆದುಕೊಳ್ಳುವಂತಹ ವ್ಯಕ್ತಿಗೆ ಅರ್ಹತೆ ಇರಬೇಕು, ಸಾಮರ್ಥ್ಯ ಇರಬೇಕು. ಅಂದರೆ ಆ ಮಗುವನ್ನು ದತ್ತು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಆತನ ಇಡೀ ಆ ಮಗುವಿನ ಭವಿಷ್ಯ ರೂಪಿಸಲಿಕ್ಕೆ ಸಾಧ್ಯವಾಗುವಂತಹ ಆತನ ಹಣಕಾಸಿನ ಪರಿಸ್ಥಿತಿ ಏನು ಇರಬೇಕು, ಆತ ಸದೃಢ ಮತ್ತು ಸಬಲನಾಗಿರಬೇಕು. ಅದು ಏನು ಅಂದರೆ ಆ ಮಗುವನ್ನು ಪೂರ್ಣವಾಗಿ ಆತನಿಗೆ ಒಳ್ಳೆ ಬರೀ ದತ್ತು ತೆಗೆದುಕೊಂಡ್ರೆ ಸಾಲದು, ಆ ಮಗುವನ್ನು ಭವಿಷ್ಯ ರೂಪಿಸಲಿ ಅಂದರೆ ಒಳ್ಳೆ ಎಜುಕೇಷನ್ ಕೊಡಬೇಕು, ಒಳ್ಳೆ ಜೀವನ ರೂಪಿಸಬೇಕು, ಅಂಥ ಪರಿಸ್ಥಿತಿ ಇರಬೇಕು. ಅಂಥವರು ದತ್ತನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಅದರ ಜೊತೆಗೆ ಏನು ದತ್ತು ತೆಗೆದುಕೊಳ್ಳುವಂಥ ವ್ಯಕ್ತಿ ಅದು ಮಹಿಳೆಯಾಗಿದ್ದಲ್ಲಿ ಅಥವಾ ಏನು ಈ ಅವಿವಾಹಿತರಾಗಿದ್ದಲ್ಲಿ ಮಗುವನ್ನು ದತ್ತು ತೆಗೆದುಕೊಳ್ಳಬಹುದು. ಆದರೆ ದತ್ತು ತೆಗೆದುಕೊಳ್ಳಬೇಕಾದಂಥ ವ್ಯಕ್ತಿ ಮತ್ತು ಆ ಮಗುವಿಗೆ ಕನಿಷ್ಠ ಒಬ್ಬ ಮಹಿಳೆಯಾಗಿದ್ದರೆ ಆ ಮಗುವಿಗೆ ಮತ್ತು ಆ ಮಹಿಳೆಗೆ ಕನಿಷ್ಠ 21 ವರ್ಷಗಳ ಅಂತರ ಇರಬೇಕು. ಇದೇ ರೀತಿ ಪುರುಷ ಕೂಡ ಏನು ಒಂದು ಮಗುವನ್ನು ದತ್ತು ತಗೊಳ್ತಾ ಇದ್ದ ಸಂದರ್ಭದಲ್ಲಿ ಆತನಿಗೂ ಕೂಡ ಯಾವ ರೀತಿಯ ಮಗುವನ್ನು ದತ್ತು ತೆಗೆದುಕೊಳ್ತಾನೆ ಆ ಮಗುವಿಗೆ ಮತ್ತು ಆತನಿಗೆ ಕನಿಷ್ಠ 21 ವರ್ಷ ಇರಬೇಕು. ಮಹಿಳೆಯಾಗಿದ್ದಂಥ ಸಂದರ್ಭದಲ್ಲಿ ಒಂದು ಹೆಣ್ಣು ಮಗುವನ್ನು ಮತ್ತು ಗಂಡು ಮಗುವನ್ನು ಏನು ದತ್ತು ತೆಗೆದುಕೊಳ್ಳಬಹುದು. ಆದರೆ ಪುರುಷನಾಗಿದ್ದಂಥ ಸಂದರ್ಭದಲ್ಲಿ ಆತ ಹೆಣ್ಣು ಮಗುವನ್ನು ದತ್ತು ತೆಗೆದುಕೊಳ್ಳುವಂತಿಲ್ಲ, ಆತ ಗಂಡು ಮಗುವನ್ನು ಏನು ದತ್ತು ತೆಗೆದುಕೊಳ್ಳಬೇಕು. ಇದ್ರ ಜೊತೆಗೆ ಏನು ದತ್ತು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಮಾನಸಿಕವಾಗಿ ಸದೃಢನಿರಬೇಕು, ಅಸ್ವಸ್ಥನಿರಬಾರ್ದು. ಮತ್ತು ಏನು ನಾವು ಯಾವ ರೀತಿಯಿಂದ ಅಂದರೆ ಮಗುವಿಗೆ ತಂದೆ ತಾಯಿಯಿಂದ ಅಥವಾ ಪಾಲಕರಿಂದ ಮಗುವನ್ನು ದತ್ತು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಆ ತಂದೆ ತಾಯಿಗಳು ಕೂಡ ಸಮರ್ಥರಿರಬೇಕು, ಅವರು ಅಸ್ವಸ್ಥ ಮನಸ್ಥಿತಿನವರು ಇರಬಾರ್ದು. ಹೀಗೆ ಇದಲ್ಲದೇ ಏನು ದತ್ತು ನೀಡುವಂಥ ವ್ಯಕ್ತಿ ಯಾವುದೇ ರೀತಿಯ ಹಣ ಅಥವಾ ಯಾವುದೇ ರೀತಿಯ ಒಂದು ಆಮಿಷಗಳಿಗೆ ಈಡಾಗಿ ಮಗುವನ್ನು ದತ್ತು ಕೊಟ್ಟಿರಬಾರ್ದು. ಹಾಗೊಂದು ವೇಳೆ ಹಣ ಅಥವಾ ಆಮಿಷಗಳಿಗೆ ಏನು ಬಲಿಯಾಗಿ ಅವರು ಮಗುವನ್ನು ದತ್ತು ಕೊಟ್ಟಿದ್ದ ಸಂದರ್ಭದಲ್ಲಿ ಅದು ಬೇರೆ ರೀತಿಯ ಅಂದರೆ ಹ್ಯೂಮನ್ ಟ್ರಾಫಿಕಿಂಗ್ ಒಂದು ವಿಭಾಗದಲ್ಲಿ ಬರುತ್ತೆ. ಅದಕ್ಕೆ ಕನಿಷ್ಠ 7 ವರ್ಷಗಳ ಶಿಕ್ಷೆ ಅಂದರೆ ಏನು IPC 370 373 ಏನು ಬರುತ್ತೆ, ಇದರ ಅಡಿ ನೋಡೋದ್ರೆ ಕನಿಷ್ಠ 7 ವರ್ಷಗಳ ಕಠಿಣ ಶಿಕ್ಷೆ ಮತ್ತು ದಂಡ ಮತ್ತು ಎರಡನ್ನೂ ಕೂಡ ವಿಧಿಸಬಹುದು. ಇಂಥ ಒಂದು ಗಂಭೀರ ಏನು ಮಕ್ಕಳ ಒಂದು ಮಾರಾಟ ಅಥವಾ ಮಕ್ಕಳ ಒಂದು ಹ್ಯೂಮನ್ ಈ ಟ್ರಾಫಿಕಿಂಗ್ ಏನು ಬರುತ್ತೆ, ಇದು ಭಾಳ ಅತ್ಯಂತ ತೀವ್ರವಾದ ಮತ್ತು ಗಂಭೀರವಾದ ಅಪರಾಧ ಆಗುತ್ತೆ. ಈ ಮಕ್ಕಳ ವಿಷಯದಲ್ಲಿ ಕೋರ್ಟು ಮತ್ತು ಕಾನೂನುಗಳು ಅತ್ಯಂತ ಕಠಿಣವಾಗ್ತವೆ. ಆ ದೃಷ್ಟಿಯಿಂದ ಈ ಮಕ್ಕಳನ್ನು ದತ್ತು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ. ಈ ದತ್ತು ನೀಡುವಂಥ ತಂದೆ ತಾಯಿ ಅಂದರೆ ಇಬ್ಬರು ದತ್ತು ನೀಡ್ತಾ ಇದ್ದಂಥ ಸಂದರ್ಭದಲ್ಲಿ ತಂದೆ ಮತ್ತು ತಾಯಿ ಇಬ್ಬರ ಸಮ್ಮತಿ ಇರಬೇಕು. ಒಂದು ವೇಳೆ ತಾಯಿ ಒಬ್ಬರೇ ಕೊಟ್ಟಿದ್ದರೆ ಅಂದರೆ ಆ ಮಗುವಿಗೆ ತಂದೆ ಜೀವಂತ ಇರದೇ ಇದ್ದಾಗ ಮಾತ್ರ ತಾಯಿ ಮಗುವನ್ನು ದತ್ತುಕೊಳ್ಳಲಿಕ್ಕೆ ಬರುತ್ತೆ. ಅದೇ ರೀತಿ ಕೇವಲ ಪುರುಷ ವ್ಯಕ್ತಿ ಅಂದರೆ ಮಗುವಿನ ತಂದೆ ದತ್ತು ಕೊಡ್ತಾ ಇದ್ದ ಸಂದರ್ಭದಲ್ಲಿ ಆ ದತ್ತು ಕೊಟ್ಟಂಥ ವ್ಯಕ್ತಿಯ ಏನು ಪತ್ನಿ ಜೀವಂತವಾಗಿರತಕ್ಕದ್ದಲ್ಲ, ಜೀವಂತ ಇಲ್ಲದಂಥ ಸಂದರ್ಭದಲ್ಲಿ ಆತ ದತ್ತು ಕೊಡ್ಬೋದು. ಅದು ಕೂಡ ಮತ್ತು ಆತನಿಗೆ ಬೇರೆ ಇನ್ನೊಬ್ಬ ಹೆಂಡತಿ ಅಥವಾ ಇನ್ನು ಯಾರೂ ಕೂಡ ಪತ್ನಿಯರು ಇರತಕ್ಕದ್ದಲ್ಲ. ಅದೇ ರೀತಿ ಏನು ದತ್ತು ತೆಗೆದುಕೊಂಥ ವ್ಯಕ್ತಿ ಸಹ ಈಗ ವಿವಾಹಿತ ಮಹಿಳೆ ಆಗಿದ್ದಲ್ಲಿ ಆ ಮಹಿಳೆಗೆ ಮಕ್ಕಳು ಆಗಲಿಕ್ಕೆ ಸಾಧ್ಯವೇ ಇಲ್ಲ.
ಅಂಥೇಳಿ ಅವರು ಪೂರ್ಣ ಅಂದರೆ ಮತ್ತು ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಆ ಮಹಿಳೆಗೆ ಆ ಮಕ್ಕಳು ಆಗಲ್ಲ ಎನ್ನುವಂಥ ಒಂದು ನಿರ್ಧರಿತವಾದಂಥ ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಬರಬೇಕು. ಅಥವಾ ಆ ಮಹಿಳೆ ಏನು ಮಗುವನ್ನು ಹೆರಲಿಕ್ಕೆ ಸಾಧ್ಯ ಇಲ್ಲಂಥ ಏಜ್ ಲಿಮಿಟು ಏನು ವಯೋಮಿತಿಯನ್ನು ಮೀರಿ ಆ ಮಕ್ಕಳು ಆಗೋದೇ ಇಲ್ಲ ಅನ್ನುವಂಥದ್ದೊಂದು ನಿರ್ಧಾರ ಇರಬೇಕು. ಇದಲ್ಲದೇ ಆತ ಪುರುಷನಾಗಿದ್ದ ಆ ಮಹಿಳೆಯ ಗಂಡನಿಗೆ ಕೂಡ ಮಗುವನ್ನು ಏನು ಕೊಡಲಿಕ್ಕೆ ಸಾಧ್ಯತೆ ಇಲ್ಲ ಎನ್ನುವಂಥ ರೀತಿಯಲ್ಲಿ ಪ್ರಮಾಣ ಪತ್ರಗಳಿರಬೇಕು. ಇಂಥ ಸಂದರ್ಭದಲ್ಲಿ ವಿವಾಹಿತ ಮಹಿಳೆ ಆ ಮಗುವನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಇದರ ಜೊತೆ ಪುರುಷನಾಗಿದ್ದ ಸಂದರ್ಭದಲ್ಲಿ ಕೂಡ ಪುರುಷ ದತ್ತು ತಗೊಳ್ತಾ ಇದ್ದ ಸಂದರ್ಭದಲ್ಲಿ ಆತನಿಗೆ ವಿವಾಹಿತ ಪತ್ನಿ ಇದ್ದು ಆಕೆ ಜೀವಂತ ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಮಾತ್ರ ಏನು ದತ್ತನ್ನು ತೆಗೆದುಕೊಳ್ಳಬಹುದು. ಆತನಿಗೆ ಬೇರೆ ಪತ್ನಿಯರು ಇರ್ತಕ್ಕದ್ದಲ್ಲ. ಒಂದು ವೇಳೆ ಆತ ದತ್ತು ತೆಗೆದುಕೊಂಡ ಸಂದರ್ಭದಲ್ಲಿ ಪತ್ನಿ ಇದ್ದರೆ ಪತ್ನಿಯ ಒಂದು ಪರಿಸ್ಥಿತಿ ಅಂದರೆ ಆ ಮಗುವನ್ನು ಆ ಮಹಿಳೆಗೆ ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥದ್ದು ನಿರ್ಧಾರ ಆಗಬೇಕು. ಹೀಗೆ ಸಾಕಷ್ಟು ನಿಯಮಗಳಿವೆ. ಇವೆಲ್ಲವನ್ನು ಪಾಲಿಸಿದರಲ್ಲೇ ಏನು ಅವರು ಮತ್ತು ಇದು ಕಾನೂನು ರೀತಿಯಲ್ಲಿ ಅವರು ಒಂದು ವಿದ್ಯುಕ್ತವಾಗಿ ಒಂದು ದಾಖಲೆಗಳನ್ನು ಮಾಡ್ಕೋಬೇಕಾಗತ್ತೆ. ಹಾಗೆ ನೀವು ದತ್ತು ತೆಗೆದ ಸಂದರ್ಭದಲ್ಲಿ ಯಾವುದೇ ರೀತಿ ಕಾನೂನು ಸಮಸ್ಯೆಗಳು ಉಂಟಾದ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಆದ್ದರಿಂದ ಈ ದಾಖಲೆಗಳನ್ನು ಮಾಡಿಕೊಂಡಿದ್ದಂಥ ಸಂದರ್ಭದಲ್ಲಿ ಕೂಡ ನೇರವಾಗಿ ಈಗ ಒಂದು ವೇಳೆ ದತ್ತು ತೆಗೆದುಕೊಂಡಿದ್ದಂಥ ಸಂದರ್ಭದಲ್ಲಿ ಮಗು ವಾಪಸ್ಸು ದತ್ತು ತೆಗೆದುಕೊಂಡ ತಂದೆಯನ್ನು ಬಿಟ್ಟು ನೇರವಾಗಿ ಮತ್ತೆ ತನ್ನ ಮನೆಗೆ ಹಿಂತಿರುಗಲಿಕ್ಕೆ ಸಾಧ್ಯ ಇರೋದಿಲ್ಲ ಅಂತ ಒಂದು ದಾಖಲೆ ಆಗಿರಬೇಕಾಗತ್ತೆ. ಅದಲ್ಲದೆ ದಾಖಲೆ ಮಾಡಿಕೊಂಡಿದ್ದ ಸಂದರ್ಭದಲ್ಲಿ ಈ ದತ್ತು ತೆಗೆದುಕೊಂಡಂಥ ವ್ಯಕ್ತಿ ಸಹ ಮಗುವನ್ನು ಏಕಾಏಕಿ ಬಿಡುವುದು ಅಥವಾ ಒಮ್ಮೆ ದತ್ತು ತೆಗೆದುಕೊಂಡ ಮೇಲೆ ಅರ್ಧಕ್ಕೆ ಬಿಡೋದು ಈ ರೀತಿ ಮಾಡ್ತಕ್ಕದ್ದಲ್ಲ. ಅದು ಜೀವನ ಪೂರ್ತಿ ಆ ಮಗುವಿನ ಭವಿಷ್ಯ ರೂಪಿಸುವ ಹೊಣೆ ಆ ದತ್ತು ತೆಗೆದುಕೊಂಡಂಥವ್ರಿಗೆ ಜವಾಬ್ದಾರಿ ಇರುತ್ತೆ. ಇದಲ್ಲದೆ ಈಗ ಆ ಮಗು ದತ್ತು ಕೊಡ್ತಾ ಇದ್ದಂಥ ಮಗುವಿನ ತಾಯಿಯಾಗಲಿ ತಂದೆ ಆಗಲಿ ಜೀವಂತವಾಗಿ ಇರದಂಥ ಸಂದರ್ಭದಲ್ಲಿ ಸಂರಕ್ಷಕರು ಯಾರಿರ್ತಾರೆ ಅವರಿಂದ ದತ್ತು ತೆಗೆದುಕೊಳ್ಳಬಹುದು. ಆ ಸಂರಕ್ಷಕರು ಕೂಡ ಯಾವುದೇ ಆಮಿಷಗಳಿಗೆ ಬಲಿಯಾಗದೇ ಆ ಮಗುವಿನ ಭವಿಷ್ಯ ದೃಷ್ಟಿಯಿಂದ ಸಂರಕ್ಷಕರು ಅಂದರೆ ಒಂದು ನ್ಯಾಯಾಲಯದಿಂದ ಇವರು ಸಂರಕ್ಷಣೆ ಅಂತ ಘೋಷಣೆ ಆಗಿರುವಂಥ ವ್ಯಕ್ತಿ ಆ ಮಗುವನ್ನು ದತ್ತು ಕೊಡಬಹುದು. ಹೀಗೆ ಸಾಕಷ್ಟು ಕಂಡೀಷನ್ ಇವೆ. ಇದೇ ರೀತಿ ನೀವು ಯಾವುದೋ ಸರ್ಕಾರದ ಒಂದು ಸಂಸ್ಥೆಯಿಂದ ತೆಗೆದುಕೊಂಡಿದ್ದ ಸಂದರ್ಭದಲ್ಲಿ ಒಂದು ಮಕ್ಕಳ ರಕ್ಷಣಾ ಘಟಕಗಳಿಂದ ಮಗುವನ್ನು ಏನು ದತ್ತು ತೆಗೆದುಕೊಂಡಿದ್ದ ಸಂದರ್ಭದಲ್ಲಿ ಆ ಮಗುವಿಗೆ ಸಾಕಷ್ಟು ಅಲ್ಲಿ ಕೂಡ ನಿಯಮಗಳು ಪಾಲನೆ ಆಗ್ತವೆ. ಆ ಮಗುವನ್ನು ಭವಿಷ್ಯ ರೂಪಿಸಲಿಕ್ಕೆ ಏನು ಈ ಮಗುವನ್ನು ದತ್ತು ತೆಗೆದುಕೊಳ್ಳುವಂಥ ಮಹಿಳೆಯಾಗಲಿ ಪುರುಷನಾಗಲಿ ಸಮರ್ಥರಿದ್ದಾರಾ ಇಲ್ಲ ಅದೆಲ್ಲ ಪರಿಶೀಲನೆ ಆಗುತ್ತೆ. ಅದರ ಜೊತೆಗೆ ಆ ಮಗುವಿನ ಭವಿಷ್ಯಕ್ಕೆ ಅವಶ್ಯಕವಾದಂಥ ಒಂದಷ್ಟು ಹಣವನ್ನು ಡಿಪಾಸಿಟ್ ಮಾಡಬೇಕು ಅನ್ನುವಂಥ ಒಂದು ನಿಯಮ ಕೂಡ ಇದೆ. ಹೀಗೆ ಸಾಕಷ್ಟು ಇಲ್ಲಿ ಕೂಡ ನಿಯಮಗಳಿವೆ. ಮತ್ತು ಆ ವ್ಯಕ್ತಿಯ ಪೂರ್ಣ ಮತ್ತು ಸರ್ಕಾರಿ ಉದ್ಯೋಗಿಯಾಗಿರಬೇಕು ಅಥವಾ ಅವರಿಗೆ ಸಾಕಷ್ಟು ಆದಾಯ ಇರಬೇಕು. ಇವನ್ನೆಲ್ಲವನ್ನು ಪರಿಗಣಿಸಿ ಆಮೇಲೆ ಮಗುವನ್ನು ದತ್ತು ಕೊಡ್ತಾರೆ. ಇದೇ ರೀತಿ NGOದಿಂದ ದತ್ತು ತೆಗೆದುಕೊಳ್ಳಲು ಕೂಡ ಸಾಕಷ್ಟು ನಿಯಮಗಳಿವೆ, ಕಠಿಣ ನಿಯಮಗಳಿವೆ. ಈ ಎಲ್ಲ ನಿಯಮಗಳನ್ನು ಉಲ್ಲಂಘಿಸಿ ನೀವು ಮನಸೋ ಇಚ್ಛೆ ದತ್ತು ತೆಗೆದುಕೊಂಡಿದ್ದೇ ಆದಲ್ಲಿ ಈಗ ಕಾನೂನು ಬಹಳಷ್ಟು ಮಕ್ಕಳ ವಿಷಯದಲ್ಲಿ ಬಹಳಷ್ಟು ಗಂಭೀರವಾಗಿರ್ತವೆ. ಹಿಂದಿನ ದಿನಗಳಲ್ಲಿ ಸಂಬಂಧಿಕರು ಮನೆಯಿಂದನೇ ತಗೊಳ್ತಾ ಇದ್ದರು, ಏಜ್ ಲಿಮಿಟ್ ಏನೂ ಇರ್ತಿರಲಿಲ್ಲ. ಆದರೆ ಈಗ ಸಾಕಷ್ಟು ನಿಯಮಗಳಿವೆ. ಕನಿಷ್ಠ ದತ್ತು ತೆಗೆದುಕೊಳ್ಳುವಂಥ ವ್ಯಕ್ತಿ ಮತ್ತು ಆ ಮಗುವಿಗೆ 21 ವರ್ಷ ಇರಬೇಕು. ಯಾವ ವ್ಯಕ್ತಿ ಅಂತರ ಇರಬೇಕು, 21 ವರ್ಷಗಳ ಅಂತರ ಇರಬೇಕು. ಆಮೇಲೆ ಯಾವ ಮಗುವನ್ನು ದತ್ತು ತೆಗೆದುಕೊಳ್ತಾರೆ ಆ ಮಗುವಿಗೆ ಕನಿಷ್ಠ 15 ವರ್ಷಕ್ಕಿಂತ ಕಡಿಮೆ ಇರಬೇಕು. ಒಂದು ವೇಳೆ 15 ವರ್ಷಕ್ಕಿಂತ ಹೆಚ್ಚಾಗಿದ್ದರೆ ಜುವೆನೈಲ್ ಜಸ್ಟಿಸ್ ಲಾ ಅಂತಾರೆ, ಅಂದರೆ ಬಾಲ ನ್ಯಾಯ ಏನಿದೆ ಅದು ತುಂಬ ಕಠಿಣವಾಗಿ ಬರುತ್ತೆ. ಇಲ್ಲಿ ಕೂಡ ಏನು ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಈ 1956 ಈ ದತ್ತು ವಿಧೇಯಕ ಇದರಲ್ಲಿ ಏನು ಸೆಕ್ಷನ್ 3 ಅಂದರೆ 3ನೇ ಅಧಿನಿಯಮದ ಉಪನಿಯಮ 3 ಮತ್ತು 4ರ ಅಡಿಯಲ್ಲಿ ಸಾಕಷ್ಟು ಗಂಭೀರವಾದ ಮತ್ತು ಸಮಸ್ಯೆಗಳನ್ನು ಎದುರಿಸಬಹುದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಒಂದು ವೇಳೆ ಅವರು ನಿಯಮಗಳನ್ನು ಮೀರಿ ಯಾವುದೋ ಮನಸೋ ಇಚ್ಛೆ ದತ್ತು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಹೀಗೆ ಸಾಕಷ್ಟು ನಿಯಮಗಳಿವೆ. ಇವನ್ನೆಲ್ಲ ಪರಿಶೀಲಿಸಿ ಏನು ದತ್ತು ತೆಗೆದುಕೊಳ್ಳುವಂಥ ವ್ಯಕ್ತಿಗಳು ದತ್ತು ತೆಗೆದುಕೊಳ್ಬೇಕು. ಇಲ್ಲದೆ ಹೋದಂಥ ಸಂದರ್ಭದಲ್ಲಿ ಇವತ್ತು ಏನು ಪರಿಸ್ಥಿತಿ ರಾಜ್ಯದಲ್ಲಿ ನೋಡ್ತಾ ಇದ್ದೀವಿ, ಏನು ಸೋನು ಗೌಡ ಅವರ ಪ್ರಕರಣವನ್ನು ತೆಗೆದುಕೊಂಡ ಸಂದರ್ಭದಲ್ಲಿ ಭಾಳಷ್ಟು ಗಂಭೀರ. ಆಮೇಲೆ ಇನ್ನೊಂದು ವಿಷಯ ಏನಂದರೆ ಈ ಮಕ್ಕಳ ವಿಷಯದಲ್ಲಿ
ಏನು ಈ ರೀತಿ ಕಾನೂನು ಮೀರಿ ಮನಸೋ ಹೆಚ್ಚಿ ವರ್ತಿಸಿದರೆ ಅಂಥ ಸಂದರ್ಭದಲ್ಲಿ ಈ ಜುವೆನೈಲ್ ಜಸ್ಟಿಸ್ ಸಂದರ್ಭದಲ್ಲಿ ಮತ್ತು ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಸಂದರ್ಭದಲ್ಲಿ ನ್ಯಾಯಾಲಯಗಳು ಭಾಳ ಗಂಭೀರವಾಗಿ ತೆಗೆದುಕೊಳ್ತವೆ. ಬಹಳಷ್ಟು ಸಂದರ್ಭದಲ್ಲಿ ಯಾವ ರೀತಿ ಉಚ್ಚಾಟದಿಂದ ಮನಸೋ ಹೆಚ್ಚಿ ದತ್ತು ತೆಗೆದುಕೊಂಡಿರ್ತಾರೆ ಅವರಿಗೆ ಜಾಮೀನು ಕೂಡ ನ್ಯಾಯಾಲಯಗಳು ಕೊಡೋದಿಲ್ಲ. ಭಾಳಷ್ಟು ಕಷ್ಟ ಇದೆ ಜಾಮೀನು ಕೊಡುವಂಥ ಸಂದರ್ಭದಲ್ಲಿ ಕೂಡ. ಹೀಗಾಗಿ ಭಾಳಷ್ಟು ಗಂಭೀರವಾಗಿ ಯೋಚಿಸಿ ಇಂಥ ದತ್ತು ಸಂದರ್ಭದಲ್ಲಿ ನಿರ್ಣಯವನ್ನು ತೆಗೆದುಕೊಳ್ಳಬೇಕು. ಹುಚ್ಚಾಪಟ್ಟಿ ಮಾಡಿ ಮನಸೋ ಹೆಚ್ಚಿ ತೆಗೆದುಕೊಂಡಂಥ ಸಂದರ್ಭದಲ್ಲಿ ಭಾಳಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಕಾನೂನು ತೊಡರುಗಳು ಬಹಳಷ್ಟು ಗಂಭೀರವಾಗಿರ್ತವೆ. ಇದು ವರ್ಷಗಟ್ಟಲೆ ಕೋರ್ಟ್ ಕಚೇರಿಗಳಿಗೆ ಅಲಿಯಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಹೀಗಾಗಿ ಭಾಳಷ್ಟು ಎಚ್ಚರಿಕೆಯಿಂದ ದತ್ತು ತೆಗೆದುಕೊಳ್ಳಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ಬೋದು. ಇದು ಇವತ್ತಿನ ವಿಶೇಷ. ನೋಡ್ತಾ ಇರಿ ಫ್ರೀಡಮ್ ಟಿವಿ. ಇದು ಜನಸಾಮಾನ್ಯರ ಶಕ್ತಿ.